ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಪರ್ಟಿಕ್ಯುಲರ್ ಫುಡ್ಸ್ ಬಗ್ಗೆ ಮಾತಾಡ್ತೀನಿ ಫಾರ್ ಹಾರ್ಡರ್ ಇರೆಕ್ಷನ್ ಮತ್ತು ಸ್ಟ್ರಾಂಗರ್ ಇರೆಕ್ಷನ್. ಲಿಂಗನಲ್ಲಿ ತುಂಬ ಒಳ್ಳೆಯ ರೀತಿ ಉದ್ರೇಕ ಬರಬೇಕು, ತುಂಬ ಒಳ್ಳೆಯ ರೀತಿ ಗಂಡಸ್ತನ ಬರಬೇಕು, ಒಳ್ಳೆಯ ರೀತಿ ಹಾರ್ಡ್ ಆಗಬೇಕು, ಗಟ್ಟಿಗಾಗಬೇಕಂದ್ರೆ ಏನೇನು ತಿನ್ನಬೇಕು ಅಂತ. ಸೊ ಫಸ್ಟ್, ನೈಟ್ರೇಟ್ ರಿಚ್ ಫುಡ್ಸ್ ಅಂದರೆ ಯಾವ ಫುಡ್ನಲ್ಲಿ ನೈಟ್ರೇಟ್ ಅಂಶ ಜಾಸ್ತಿ ಇರುತ್ತೆ ಆ ಫುಡ್ ಬಗ್ಗೆ ಹೇಳ್ತೀನಿ. ನೈಟ್ರೇಟ್ ಅಂದರೆ ಒಂದು ಅಂಶ ಇರುತ್ತೆ, ಅದು ಮೇನ್ಲಿ ಪಾಲಕ್ ಸೊಪ್ಪು, ಇದರಲ್ಲಿ ಸ್ಪಿನ್ಯಾಚ್ ಅಂತೀವಿ ನೋಡಿ, ಅದು ಇರ್ಬೋದು. ಆಲ್ ಗ್ರೀನ್ ವೆಜಿಟೇಬಲ್ಸ್ನಲ್ಲಿ ಏನಿರುತ್ತೆ ನೈಟ್ರೇಟ್ ಚೆನ್ನಾಗಿರುತ್ತೆ. ಜೊತೆಗೆ ನಿಮಗೆ ಬೀಟ್ರೂಟ್ ಇರುತ್ತಲ್ಲ, ಬೀಟ್ರೂಟ್ನಲ್ಲಿ ನೈಟ್ರೇಟ್ಸ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಿಮಗೆ ಓಮ್ ಕಾಳು ಇರುತ್ತೆ ನೋಡಿ, ಅಜ್ವೈನ್ ಅಂತಾರೆ ನೋಡಿ, ಅದರಲ್ಲಿನೂ ನೈಟ್ರೇಟ್ ಚೆನ್ನಾಗಿರುತ್ತೆ. ಇದು ನೈಟ್ರೇಟ್ ಏನು ಮಾಡುತ್ತೆ, ನಾವು ಯಾವಾಗ ತಿಂತೀವಿ ನೋಡಿ, ನಮ್ಮ ಬಾಯಿನಲ್ಲಿ ಏನು ಸಲೈವ ಇರುತ್ತೆ, ಈ ಸಲೈವ ಜೊತೆ ಆ್ಯಕ್ಟ್ ಆಗಿಬಿಟ್ಟು ನೈಟ್ರಿಕ್ ಆಕ್ಸೈಡ್ ಅಂತ ಅಂಶ ರಿಲೀಸ್ ಆಗುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಅಂಶ ಏನು ಮಾಡುತ್ತೆ, ಒಳ್ಳೆ ರೀತಿ ಏನು ಮಾಡುತ್ತೆ, ಎರೆಕ್ಷನ್ನ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಏನಂದರೆ ನೈಟ್ರೇಟ್ ರಿಚ್ ಫುಡ್, ಅದು ಹಸಿ ತರಕಾರಿಗಳಿರ್ಬೋದು, ಬೀಟ್ರೂಟ್ ಇರ್ಬೋದು, ಅಜ್ವೈನ್ ಅಥವಾ ಓಂಕಾಳು ಇರ್ಬೋದು, ಇದು ರೆಗ್ಯುಲರ್ ತಮ್ಮ ಡೈಟ್ನಲ್ಲಿ ಆ್ಯಡ್ ಮಾಡಿ ಫಾರ್ ಗುಡ್ ಎರೆಕ್ಷನ್. ಎರಡನೇದಂದರೆ ಹೈ ಪ್ರೋಟೀನ್ ಡೈಟ್. ಪ್ರೋಟೀನ್ ಅಂಶ ಬಾಡಿಗೆ ಬೇಕೇ ಬೇಕು. ಯಾಕೆ ಬೇಕಂದರೆ ಮಸಲ್ ವೇರಿಯಂಟೇರ್ಗೆ, ಮಸಲ್ ರಿಕವರಿಗೆ, ಮಸಲ್ ವೇಟ್ಗೆ, ಬಾಡಿ ಒಳ್ಳೆ ರೀತಿ ಮೆಟಾಬಾಲಿಸಮ್ಗೆ, ಓವರಾಲ್ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ಗೆ ಪ್ರೋಟೀನ್ಸ್ ಬೇಕೇ ಬೇಕು. ಸೊ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಏನಂದರೆ ಡೈರಿ ಪ್ರಾಡಕ್ಟ್ ಏನಂದರೆ ಹಾಲಿರ್ಬೋದು, ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ತುಪ್ಪ ಇರ್ಬೋದು. ಆಮೇಲೆ ಜೊತೆಗೆ ಏನಿರುತ್ತೆ, ನಾನ್ ವೆಜಿಟೇರಿಯನ್ಸ್ನಲ್ಲಿ ಇದು ಮಾಡಿದ್ರೆ ನೀವು ಎಗ್ ತಿನ್ಬಹುದು, ಅಥವಾ ಕೋಳಿ ಆಗಲಿ, ಚಿಕನ್ ಆಗಲಿ, ಮಟನ್ ಆಗಲಿ, ಫಿಶ್ ಆಗಲಿ, ಇದು ಆಲ್ ರಿಚ್ ಪ್ರೋಟೀನ್. ಜೊತೆಗೆ ವೆಜಿಟೇರಿಯನ್ಸ್ನಲ್ಲಿ ಮಾತಾಡಿದಾಗ ನಟ್ಸ್ ಇರುತ್ತೆ ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ಗಳು, ಅದರಲ್ಲಿನೂ ಒಳ್ಳೆಯ ಅಂಶ ಇರುತ್ತೆ ಪ್ರೋಟೀನ್ಸ್ದು. ಜೊತೆಗೆ ಕಾಳುಗಳು, ಅದು ಹೆಸರು ಬೇಳೆ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಆಮೇಲೆ ಕಡಲೆಬೇಳೆ ಇರ್ಬೋದು, ಇದು ಎಲ್ಲ ಒಂದು ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಇರ್ಬೋದು. ಸೋಯಾ ಇರ್ಬೋದು, ಜೊತೆಗೆ ನಿಮಗೆ ರಾಜ್ಮಾ ಇರ್ಬೋದು, ಇದು ಎಲ್ಲ ಒಳ್ಳೆ ರಿಚ್ ಫಾರ್ಮ್ ಆಫ್ ಪ್ರೋಟೀನ್ಸ್ ಇರುತ್ತೆ. ಇದು ಪ್ರೋಟೀನ್ ರೆಗ್ಯುಲರ್ ಆಗಿ ತಮ್ಮ ಡೈಟ್ನಲ್ಲಿ ಆ್ಯಡ್ ಮಾಡಿ ಒಳ್ಳೆ ರೀತಿ ಎರೆಕ್ಷನ್ ಪಡೆಯೋಕ್ಕೆ ತುಂಬ ಇಂಪಾರ್ಟೆಂಟ್ ಅದು. ಜೊತೆಗೆ ಫ್ಲಾವನಾಯ್ಡ್ಸ್ ಬಗ್ಗೆ ಮುಂಚೆನೂ ಮಾತಾಡಿದ್ದೀನಿ. ಫ್ಲಾವನಾಯ್ಡ್ಸ್ ಏನು ಮಾಡುತ್ತೆ, ಬಾಡಿನಲ್ಲಿ ನೈಸರ್ಗಿಕವಾಗಿ ಹ್ಯಾಪಿ ಹಾರ್ಮೋನ್ಸ್ನ ಕ್ರಿಯೇಟ್ ಮಾಡುತ್ತೆ, ಟೆಸ್ಟೋಸ್ಟಿರಾನ್ನ ಚೆನ್ನಾಗಿ ಸಿಕ್ರೇಷನ್ ಮಾಡುತ್ತೆ, ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ನಲ್ಲಿ ಹೆಲ್ಪ್ ಮಾಡುತ್ತೆ. ಫ್ಲಾವನಾಯ್ಡ್ಸ್ನಲ್ಲಿ ನಿಮಗೆ ಡಾರ್ಕ್ ಚಾಕ್ಲೇಟ್ಸ್, ಫ್ರೆಂಡ್ಸ್, ಡಾರ್ಕ್ ಚಾಕ್ಲೇಟ್ಸ್ ಸ್ಪೆಷಲಿ ಎರೆಕ್ಷನ್ಗಾಗಿ ತುಂಬ ಒಳ್ಳೆಯದು. ನಟ್ಸ್ ಇರ್ಬೋದು, ಬೇರೀಸ್ ಇರ್ಬೋದು, ಅದು ಸ್ಟ್ರಾಬೆರಿ ಇರ್ಬೋದು, ಬ್ಲೂಬೆರಿ ಇರ್ಬೋದು, ಚೆರೀಸ್ ಇರ್ಬೋದು. ನಾನು ಸೆಕ್ಸ್ಗಾಗಿ ಹೇಳ್ತೀನಿ ಯಾವಾಗೂ ರೆಡ್ ಮತ್ತು ಗ್ರೀನ್ ಕಲರ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅಂದರೆ ರೆಡ್ ಕಲರ್ ಅಂದರೆ ಅದು ದಾಳಿಂಬ್ರೆ ಇರ್ಬೋದು, ಕಲ್ಲಂಗಡಿ ಹಣ್ಣು ಬರ್ಬೋದು, ಟೊಮ್ಯಾಟೊ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು. ದೀಸ್ ಆಲ್ ಆರ್ ವೆರಿ ಗುಡ್ ಫಾರ್ ಸೆಕ್ಸ್. ಅದರ ಜೊತೆಗೆ ಬಟರ್ ಫ್ರೂಟ್ ಅಥವಾ ಅವಕ್ಯಾಡೋ ಅಂತ ನಾವೇನು ಹೇಳ್ತೀವಿ ನೋಡಿ, ಅದು ಒಂದು ನ್ಯಾಚುರಲ್ ಆ್ಯಂಟಿ ಇನ್ಫ್ಲಮೇಟರಿ, ಮತ್ತು ಏನಂದರೆ ಅದು ಒಂದು ನ್ಯಾಚುರಲ್ ಆಗಿ ಏನು ಆ್ಯಂಟಿ ಆಕ್ಸಿಡೆಂಟ್. ಅದರದಿಂದ ನೀವು ಬಟರ್ ಫ್ರೂಟ್ ತಿನ್ಬೋದು ಅಥವಾ ಬಟರ್ ಫ್ರೂಟ್ ಜ್ಯೂಸ್ ಕುಡಿಬೋದು. ಅದು ಏನು ಮಾಡಿಬಿಡುತ್ತೆ, ನಿಮಗೆ ನ್ಯಾಚುರಲ್ ಆಗಿ ಸೆಕ್ಸ್ನ ಏನು ಮಾಡುತ್ತೆ, ಎನ್ಹಾನ್ಸ್ ಮಾಡುತ್ತೆ, ಇಂಪ್ರೂವ್ ಮಾಡುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯಾರು ಕಾಫಿ ಲವರ್ ಇದ್ದಾರೆ, ಸ್ಪೆಷಲಿ ಯಾರು ಮಲೆನಾಡಿನಲ್ಲಿ ಇರ್ತಿರಲ್ಲ, ಕಾಫಿ ಈಸ್ ಆಲ್ಸೋ ಒಂದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟು ಮತ್ತು ಮೈಂಡ್ ರಿಲ್ಯಾಕ್ಸಿಂಗ್ ಮತ್ತು ಸೆಕ್ಸ್ಗೆ ಒಳ್ಳೆಯದು. ಪ್ರೊವೈಡೆಡ್ ಏನಂದರೆ ಇದು ಯೂಶಲಿ ಆ್ಯಕ್ಚುಲಿ ಕಾಫಿ ಏನಿದೆ ನೀವು ಡೇ ಟೈಮ್ನಲ್ಲಿ ತೊಗೊಳ್ಬೇಕು, ಲೇಟ್ ಈವ್ನಿಂಗ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಇಟ್ ವಿಲ್ ಹ್ಯಾಂಪರ್ ಯುವರ್ ಸ್ಲೀಪ್. ನಿಮ್ಮ ನಿದ್ದೆ ಏನಾಗುತ್ತಲ್ಲ ಅದನ್ನು ಡಿಸ್ಟರ್ಬ್ ಮಾಡ್ಬೋದು. ಸೊ ಮತ್ತೊಂದು ಸತಿ ನಾನು ರಿಪೀಟ್ ಮಾಡ್ತೀನಿ, ನೈಟ್ರೇಟ್ ರಿಚ್ ಫುಡ್ ಇರಬಹುದು, ಹೈ ಪ್ರೋಟೀನ್ ಡಯಟ್ ಇರ್ಬೋದು, ಫ್ಲಾವನಾಯ್ಡ್ಸ್ ಇರ್ಬೋದು, ಅವಕ್ಯಾಡೋ ಅಥವಾ ಕಾಫಿ, ಇದು ರೆಗ್ಯುಲರ್ ಆಗಿ ತಮ್ಮ ಡೈಟ್ನಲ್ಲಿ ಆ್ಯಡ್ ಮಾಡಿ ಒಳ್ಳೆ ಹಾರ್ಡ್ ಮತ್ತು ಸ್ಟ್ರಾಂಗ್ ಎರೆಕ್ಷನ್ ತೊಗೊಳ್ಳಿ. ಧನ್ಯವಾದ.